ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಮ್ಮ ಇವತ್ತಿನ ಬ್ಲಾಗ್ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ. ಸೊ ಇವತ್ತು ನನ್ನ ಮಗಳಿಗೆ ಫಲ ಎರೆಯೋದನ್ನು ಮಾಡ್ತಾಯಿದ್ದೀವಿ. ಅದರದ್ದೇ ಬ್ಲಾಗ್ ಮಾಡೋಣ ಅಂತ ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಸೊ ಅವಳು ಆಲ್ರೆಡಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾಳೆ. ನಾನು ಬರೋ ಅಷ್ಟರಲ್ಲಿ ಏನೆಲ್ಲ ರೆಡಿ ಮಾಡಿದ್ದಾಳೆ ಅಂಥೇಳಿ ತೋರಿಸ್ತೀನಿ ನಿಮಗೆ, ಓಕೆನಾ? ಹಾಗೆ ನನ್ನ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಶಾಸ್ತ್ರ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲದನ್ನು ಕೂಡ ಅರೇಂಜ್ ಮಾಡಿದ್ದಾಳೆ. ಸೊ ಎಲ್ಲ ಪದಾರ್ಥಗಳನ್ನು, ಎಳ್ಳು, ಪ್ರತಿಯೊಂದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ನಾನು ಬರೋ ಅಷ್ಟರಲ್ಲಿ. ಸೊ ಇವಾಗ ಅವಳು ಎಲ್ಲರನ್ನೂ ಕುಂಕುಮ ಕರೀಲಿಕ್ಕಂತ ಹೋಗಿದ್ದಾಳೆ. ಸೊ ನಾನು ಸಿಹಿ ಇಬ್ಬರು ಮನೇಲಿದ್ದೀವಿ. ಓಕೆ ಪಪ್ಪು? ಯಾರಿಗೆ ಇವತ್ತು ಚಾಕಿ? ಯಾರಿಗದು ಚಾಕ್ಲೇಟ್? ಯಾರಿಗೆ? ನಿನಗ? ಹಣ್ಣು, ಚಾಕಿ ಎಲ್ಲ ನಿನಗೇನೆ ಅಲ್ವಾ? ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಫಲ ಏರಿಲಿಕ್ಕೆ ಏನೆಲ್ಲ ರೆಡಿ ಮಾಡ್ಕೊಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಕೆಲವ್ರಿಗೆ ಡೌಟ್ಸ್ ಕೂಡ ಇರುತ್ತೆ. ಅದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಹಂಗೆ ಹಣ್ಣು ಮತ್ತು ಕಾಯಿನ್ಸು, ಚಾಕ್ಲೇಟು ಮತ್ತು ಎಲ್ಚಿ ಹಣ್ಣು ಅಂತ ಹೇಳ್ತಾರೆ. ಮತ್ತು ಈಗ ಕಡಲೆ ಸೊಪ್ಪಿನ ಸೀಸನ್ ಆಗಿರೋದ್ರಿಂದ ಕಡಲೆ ಸೊಪ್ಪು, ಮತ್ತು ಒಂದು ತಟ್ಟೆನಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಮತ್ತು ಆರತಿ ಮಾಡಲಿಕ್ಕೆ ಆರತಿ ತಟ್ಟೆ, ಬಾಳೆಹಣ್ಣು, ಕಬ್ಬು. ಸೊ ಈ ಥರ ನಾವು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಬೇಕು. ಮೇಯ್ನಾಗಿ ನಾಗು ಎಳ್ಳು ಅಂದರೆ ಎಳ್ಳು, ಕಡಲೆ ಬೀಜ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿರ್ತೀವಲ್ವ, ಅದನ್ನು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಬೇಕು ನಾವು. ಸೊ ಈ ರೀತಿ ನಾವು ಎಲ್ಲ ರೆಡಿ ಮಾಡಿಕೊಂಡು ಒಂದಷ್ಟು ಜನ ಕುಂಕುಮ ಕರಿತೀವಿ ಅಂದರೆ ಕರಿಬೋದು, ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾವೇ ಮನೇಲಿರೋರೇ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ನಾವು ಈ ರೀತಿ ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಫಲ ಎರಿಯೋದ್ರಿಂದ ಮಕ್ಕಳಿಗೆ ಆಯಸ್ಸು, ಆರೋಗ್ಯ ಹೆಚ್ಚುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಲವು ಮಕ್ಕಳು ಮೊಂಡಾಟ ಇರ್ತವೆ, ಆ ಥರದ್ದೆಲ್ಲ ಇರುತ್ತಲ್ಲ, ಅದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಅವಾಗವಾಗ ದೃಷ್ಟಿ ಆಗ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಮಾಡಿ ದೃಷ್ಟಿ ತೆಗೆಯೋದ್ರಿಂದ ಮಕ್ಕಳಿಗೆ ದೃಷ್ಟಿ ತಾಗಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ರೀತಿ ಒಂದು ಆಚರಣೆನ ಮಾಡ್ತಾರೆ. 15 ವರ್ಷದ ಒಳಗಿರೋ ಎಲ್ಲ ಮಕ್ಕಳಿಗೂ ಕೂಡ ಮಾಡ್ಬೋದು. 15 ವರ್ಷದ ನಂತರ ಮಕ್ಕಳಿಗೆ ಕೆಲವರು ಆಸೆ ಮೇಲೆ ಕೂರಿಸ್ತಾರೆ, ಇಲ್ಲಾಂದರೆ ಹಾಗೆ ನಾಗು ಎಳ್ಳನ್ನು ಕೊಡಲಿಕ್ಕೆ ಕಳಿಸ್ತಾರೆ. ಸೊ ನಾವು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಮ್ಮ ಮಗಳಿಗೆ ಇದು 2ನೇ ಸಂಕ್ರಾಂತಿ. ಮನೆಗೆ ಮುತ್ತೈದೆಯರೆಲ್ಲ ಬಂದಿದ್ದ ತಕ್ಷಣ ಒಂದು ಮಣೆನ ಹಾಕಿ, ಮಣೆ ಮೇಲೆ ಅಕ್ಷತೆನ ಹಾಕಿ ಪಾಪುನ ಕೂರಿಸಿದ್ವಿ. ಆನಂತರ ಅವಳಿಗೆ ಹಣೆಗೆ ಕುಂಕುಮನ ಇಟ್ವಿ. ಆನಂತರ ದೀಪನ ಹಚ್ಚಿ ದೀಪಗಳಿಗೆ ಪೂಜೆನ ಕೂಡ ಮಾಡಿದ್ವಿ. ಆನಂತರ ಪಾವು, ಸೇರು, ಚಟಾಕು ಅಂತ ಹೇಳ್ತಾರೆ. ಯಾವುದನ್ನು ಬೇಕಿದ್ರೂ ನಾವು ತೊಗೊಬೋದು. ಒಂದು ಪಾವಲ್ಲಿ ಅದರಲ್ಲಿ ನಾವು ತಂದಿರುವಂತಹ ಹಣ್ಣು, ಎಲೆ, ಅಡಿಕೆ, ಕಾಯಿನು, ಚಾಕ್ಲೇಟು ಮತ್ತು ಹಣ್ಣುಗಳು, ಹಾಗೆ ನಾವು ಎಳ್ಳನ್ನು ರೆಡಿ ಮಾಡಿ ಇಟ್ಟಿರ್ತೀವಲ್ವ, ಎಳ್ಳು ಬೆಲ್ಲ ಅಂತ ಹೇಳಿ, ಅದು ಎಲ್ಲದನ್ನು ಕೂಡ ಹಾಕಿಬಿಟ್ಟು ಅದನ್ನು ಪಾಪು ತಲೆ ಮೇಲಿಂದ ಹೀಗೆ ಸುರಿಯೋದು. ಸೊ ಆ ರೀತಿ 3 ಬಾರಿ ಮಾಡಬೇಕು. ನಾವು 5 ಜನರ ಕೈಯಲ್ಲಿ ಆ ರೀತಿ ಒಂದು ಶಾಸ್ತ್ರನ ಮಾಡಿಸಿದ್ವಿ. ಇದನ್ನೇ ಎಳ್ಬಿರೋದು ಅಂತ ಹೇಳ್ತಾರೆ. ಸೊ ಆ ರೀತಿ ಒಂದು ಶಾಸ್ತ್ರನ 5 ಜನರ ಕೈಲಿ ಮಾಡಿಸಿದ್ವಿ. ಲಾಸ್ಟ್ ಇಯರು ಅವಳು ತುಂಬ ಚಿಕ್ಕವಳು, 1 ವರ್ಷ ಆವಾಗ ಅಷ್ಟೇ. ಆವಾಗ ತಲೆ ಮೇಲೆ ಆ ರೀತಿ ಸುರಿಲಿಕ್ಕೆ ಹೋದಾಗ ಅಳ್ತಾ ಇದ್ಲು. ಈ ರೀತಿ ಆ ಥರ ಏನು ಅಳ್ಳಿಲ್ಲ, ಎಂಜಾಯ್ ಮಾಡ್ತಾಯಿದ್ಲು. ಸುತ್ತಲೂ ಅದು ಹಣ್ಣೆಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ತಗೊಳ್ತಾ ಇದ್ಲು. ಏನು ಅಳ್ಳಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಕುತ್ಕೊಂಡು ಶಾಸ್ತ್ರ ಎಲ್ಲ ಮಾಡಿಸ್ಕೊಂಡ್ಲು. ಸೊ ಅವಳು ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು. ಅದೇ ಒಂದು ದೃಷ್ಟಿ ಆಗಿತ್ತು ಅವಳಿಗೆ ಅಂತ ಹೇಳ್ಬೋದು. ಸೊ ಎಲ್ಲರ ಹತ್ರನೂ ನೀಟಾಗಿ ಎಳ್ಬಿರೋ ಶಾಸ್ತ್ರನ ಮಾಡಿಸ್ಕೊಂಡ್ಲು. ಹಾಕ್ಬಿಡಿ ಎಲ್ಲರೂ. ಬಗ್ಗು ಪಾಪು, ಸಿಹಿ ಕತ್ಬಗ್ಗು, ಬಗ್ಗು ಬಗ್ಗು ಬಗ್ಗು, ಕತ್ಬಗ್ಗು. ಐದು ಜನ ಶಾಸ್ತ್ರ ಮಾಡಿ ಆಗಿದ್ಮೇಲೆ ಆರತಿನ ಮಾಡಿ ಆನಂತರ ಎಲ್ಲರ ಕೈಯಲ್ಲೂ ಅಕ್ಷತೆನ ಕೊಟ್ಟು ಅಕ್ಷತೆನ ಹಾಕಿ ಆಶೀರ್ವಾದ ಮಾಡಿಸಿದ್ವಿ. ಆನಂತರ ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲನ ಕೊಟ್ವಿ.
ಮಕ್ಕಳಿಗೆ ಫಲ ಎತ್ತಿದ್ದಾಗಿದ್ಮೇಲೆ ಅದನ್ನು ಏನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಅದನ್ನು ನಾವು ಅಲ್ಲಿರುವಂಥ ಚಿಕ್ಕ ಮಕ್ಕಳಿಗೆ ಕೊಡಬಹುದು. ಇಲ್ಲ ಬೇಡ, ಅಲ್ಲಿ ಅಕ್ಷತೆ ಎಲ್ಲ ಹಾಕಿರೋದ್ರಿಂದ ಅಕ್ಕಿ ಎಲ್ಲ ಬಿದ್ದಿರುತ್ತೆ ಅಂತ ಅನ್ನೋದಾದರೆ ನಾವು ಅದನ್ನು ಎಲ್ಲದನ್ನು ಕೂಡ ತೆಗೆದ್ಬಿಟ್ಟು ಹಸು ಕೂಡ ಹಾಕ್ಬೋದು. ನಾವು ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ಬೇಡ ನಾವು ತಿನ್ನೋದು ಅಂತ ಅನಿಸಿದ್ರೆ ಅದನ್ನು ಹಸು ಕೂಡ ಹಾಕ್ಬೋದು. ಫಲ ಎರಿಯೋದೆಲ್ಲ ಆಯಿತು. ಆನಂತರ ಬಂದು ಹೆಂಗಸ್ರ ಜೊತೆ ಎಲ್ಲ ಒಂದಷ್ಟು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆನಂತರ ಎಲ್ಲರೂ ಮನೆಗೆ ಹೋದರು. ಮನೆಗೆ ಅವರೆಲ್ಲರೂ ಹೋಗಿ ಆಗಿದ್ಮೇಲೆ ನಾವು ಪಾಪು ಜೊತೆ ಒಂದಷ್ಟು ರೀಲ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅವಳ ಹತ್ರ ಟ್ರೈ ಮಾಡಿಸ್ತಾ ಇದ್ವಿ. ಕೆಲವೊಂದು ಮಾಡ್ತಾಯಿದ್ಲು, ಕೆಲವೊಂದು ನಾವು ಹೇಳಿದ್ದನ್ನು ಅವಳು ಮಾಡ್ತಾ ಇರಲಿಲ್ಲ. ಸೊ ಅವಳ ಜೊತೆಲಿ ಒಂದಷ್ಟು ಆಟ ಆಡೋದೇ ಆಯಿತು. ಅದಾಗಿದ ನಂತರ ಪಾಪುದು ಶಾಸ್ತ್ರದ್ದೆಲ್ಲ ಒಂದಷ್ಟು ಶಾರ್ಟ್ಗೆ ಬೇಕಾಗುತ್ತೆ ಅಂತ ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಅಲ್ಲೇ ಕುತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದೆಲ್ಲ ಮಾಡಿಕೊಂಡೆ. ಅದೆಲ್ಲ ಆಗಿದ್ಮೇಲೆ ನಾವು ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಸೊ ಹಿಂಗೆ ಮಾಡಿದ್ವಿ ನೋಡಿ. ಬೆಳೆಸ್ಬಿಟ್ಟೆ ರೀಲ್ಸ್ ಮಾಡಿದ್ರೆ ನೀವು ರೀಲ್ಸ್ ಮಾಡ್ತಿಲ್ಲ. ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದನ್ನು ನೋಡಿ ಸಿಹಿನೂ ನಾನು ಮಾಡಬೇಕು ಅಂತೇಳಿ ಹಠ ಮಾಡ್ತಿದ್ಲು. ಅದಕ್ಕೋಸ್ಕರ ಅವ್ರ ಅಕ್ಕನ ಜೊತೆ ಒಂದು ಡ್ಯಾನ್ಸ್ ಮಾಡಿಸೋ ಥರ ಮಾಡಿಸಿದ್ವಿ. ಇದೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ಆಲ್ರೆಡಿ ಅಡುಗೆನ ಮಾಡಿಟ್ಟಿದ್ದರಿಂದ ಬಂದು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಬರೋಷ್ಟಲ್ಲಪ್ಪ ಊಟ ಮಾಡಿಬಿಟ್ಟಿದ್ರು. ಸೊ ಅಮ್ಮನ ಮನೇಲಿ ಇವತ್ತಿಂದು ಏನು ಸ್ಪೆಷಲ್ ಅಂದರೆ ಪಾಯಸ ಮತ್ತು ತರಕಾರಿ ಕೂಟು ಹಾಗೆ ಕಿಚಡಿ ಜೊತೆಗೆ ಚಟ್ನಿ ಮಾಡಿದರು. ಸೊ ಎಲ್ಲರೂ ಕೂತು ಊಟ ಮಾಡಿದ್ವಿ. ಆನಂತರ ಎಲ್ಲರೂ ಕೂತಿರುವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಬಟ್ ನಮ್ಮ ಅಕ್ಕನ ಮಗ ನಾನು ಇರುವಾಗ ವಿಡಿಯೋ ಮಾಡಬೇಡ ಅಂತೆಲ್ಲ ಹೇಳಿ ಇದು ಮಾಡ್ತಾಯಿದ್ದ. ಸೊ ಇದಿಷ್ಟು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ ಆಗಿತ್ತು. ಇದು ಮತ್ತೆ ನೆಕ್ಸ್ಟ್ ಮಾರ್ನೆಗೆ ತೊಗೊಂಡಿರುವಂತಹ ಒಂದು ವಿಡಿಯೋ. ಅವತ್ತೇ ನಮ್ಮ ಪಾಪು ಬರ್ಡೇ ಇತ್ತು, 2nd ಇಯರ್ ಬರ್ಡೇ ಅವಳದು. ಸಂಕ್ರಾಂತಿ ಹಬ್ಬ ಆಗಿದ್ದು ಮಾರ್ನೆಗೆ ಹುಟ್ಟಿದ್ದವಳು. ಸೊ ಅವತ್ತು ಒಂದು ಸಣ್ಣದಾಗೆ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ವಿ. ಅಂದರೆ ನಾನು ವಾಪಸ್ ಊರಿಗೆ ಬರ್ತಾಯಿದ್ದೆ, ಹಾಗಾಗಿ ಕೇಕ್ ಕಟ್ ಮಾಡಿಸ್ಬೇಡೋಣ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಅಂದರೆ ನಾವು ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಏನೇನೋ ಕೆಲಸಗಳಿತ್ತು, ರಜಾ ಇರಲಿಲ್ಲ ಅವ್ರ ಅಪ್ಪಂಗೆ ರೇಖಂಗೆ ಎಲ್ಲರಿಗೂ. ಸೊ ಹಾಗಾಗಿ ಮನೇಲೇ ಮಾಡಬೇಡೋಣ. ಲಾಸ್ಟ್ ಇಯರು ಹಾಗೆ ಆಯಿತು. ಅವಳು ಬರ್ಡೇ ದಿವಸ ಕೇಕ್ ಕಟ್ ಮಾಡಲೇ ಇಲ್ಲ. ಅದಾದಮೇಲೆ 1 ವೀಕ್ ಆದಮೇಲೆ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಮಾತ್ರನೇ. ಇದು ಈ ಸಲನೂ ಹಾಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಬೇಡೋಣ, ಸೆಲೆಬ್ರೇಟ್ ಯಾವಾಗ ಬೇಕಿದ್ರು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವತ್ತು ಕೇಕ್ ಕಟಿಂಗ್ನ ಮಾಡಿಸಿದ್ವಿ. ಕಟ್ ಮಾಡಿ ತಿನ್ನಿಸ್ತಾಳಂತೀರೋ ಉಲ್ಟಾ ಪಾಪು, ಉಲ್ಟಾ ಚಾಕು. ರಜಿತ ಹೆಂಗೆ ತಿನ್ಸ್ಕೊಂಡ್ಲು. ಇಬ್ರು ಕುತ್ಕೊಳ್ಳಿ, ಅಜ್ಜಿ ತಾತ ಇಬ್ರುವೆ. ಇಲ್ಲಿ ಅಣ್ಣನ್ ತಿನ್ಸ್ಬಿಡು, ಈ ಕಡೆ ತಿರ್ಕೋ ಅಂತ ಆಟ ಆಡಕ್ಕೆ ಸಿಹಿಗೆ. ಇದೇನ್ ಮಗಳಿಗೆ ಈಗಲೇ ಫೋನ್ ಕೊಡ್ತೀವಿ. ಅವ್ರ ಅಮ್ಮನ ಮುಖಾಂತರ ಅಲ್ಲ, ಮಗಳ ಮುಖಾಂತರ ಅಮ್ಮಂಗೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪಾಪು. ದೇವರು ನಿನಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲದನ್ನು ಕೊಟ್ಟು ಕಾಪಾಡಲಿ. ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ನೀನು. ಯಾವಾಗಲೂ ನಗ್ನಗ್ತಾ ಇರು ಕಂದಮ್ಮ.
ಸೊ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಎಲ್ಲದನ್ನು ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಡ್ತಾ ಇದ್ದೆ. ಅದಕ್ಕೆ ಲಾಸ್ಟಲ್ಲಿ ಒಂದು ಪಿಕ್ ತೊಗೊಳ್ಳೋಣ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 3 ಜನನೂ ಕೂಡ ಪಾಪು ಜೊತೆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಯಿತು. ಸೊ ಇವಾಗ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವಿಡಿಯೋ, ಹಾಗೆ ನನ್ನ ಮಗಳ ಬರ್ಡೇಯ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ಹೀಗೇ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ.